ನಮಸ್ಕಾರ ಸ್ನೇಹಿತರೆ. ಪ್ರಿಯಾಂಕ್ ಖರ್ಗೆ ಅವರು ತಾನು ಗೃಹ ಸಚಿವನಾಗಿ ಅಧಿಕಾರ ಸ್ವೀಕರಿಸಿದ ತಕ್ಷಣ ಮೋಸ್ಟ್ಲಿ ಒಂದು ಲಿಸ್ಟ್ ನ ಮಾಡ್ಕೊಂಡ್ರು ಅನ್ಸ್ತದೆ. ಆ ಲಿಸ್ಟ್ ನಲ್ಲಿ ಪ್ರಥಮ ಹೆಸರು ಯಾವ್ದಿತ್ತು ಅಂತ ಹೇಳಿದ್ರೆ RSS. ಅಂದ್ರೆ ತಾನು ಏನ್ ಕೆಲಸ ಮಾಡಬೇಕು, ಯಾವ್ದಕ್ಕೆ ಪ್ರಯಾರಿಟಿ ಕೊಡಬೇಕು, ಈ ರೀತಿಯಾಗಿ ಒಂದು ಸಾಮಾನ್ಯವಾಗಿ ಒಂದು ಲಿಸ್ಟ್ ನ ಎಲ್ಲರೂ ಮಾಡ್ಕೊಳ್ತಾರೆ. ಆ ಲಿಸ್ಟ್ ಪ್ರಕಾರ ಪ್ರಿಯಾಂಕ್ ಖರ್ಗೆ ಅವರು ಮೊದಲಿಗೆ ಬರ್ಕೊಂಡಂತ ಹೆಸರು RSS ಅನ್ಸ್ತದೆ. ಅಂದ್ರೆ ನಾನು ಏನಾದ್ರೂ ಮಾಡಿ ಈ RSS ಅನ್ನ ಬ್ಯಾನ್ ಮಾಡಿಸ್ಬಿಡ್ಬೇಕು, ದೇಶದಾದ್ಯಂತ ಸಂಚಲನ ಸೃಷ್ಟಿ ಮಾಡುವಂತಹ ಕೆಲಸವನ್ನ ನಾನು ಮಾಡಬೇಕು, ಆ ಮುಖಾಂತರ ಕಾಂಗ್ರೆಸ್ ಹೈಕಮಾಂಡ್ ನನ್ನ ಕಡೆ ಗಮನ ಹರಿಸಬೇಕು, ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಹೈಕಮಾಂಡ್ ನ ಕೃಪಾ ಕಟಾಕ್ಷ ಇರಬೇಕು. ಅದಕ್ಕಾಗಿ ನಾನು ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ RSS ನ ಬೈತಾ ಇರಬೇಕು. RSS ನ ಆದಾಯ ಏನು, ಅವ್ರು ಯಾಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಈ ರೀತಿಯಂತ ಪ್ರಶ್ನೆಯನ್ನ ಕೇಳ್ತಾ ಇದ್ರೆ ಆಗ ಜನರು ನನ್ನ ಬಗ್ಗೆ ಮಾತಾಡ್ತಾರೆ. ಹಾಗೇನೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನನ್ನ ಬೆನ್ನು ತಟ್ತದೆ. ಯಾರಾದ್ರೂ ಮಂತ್ರಿಗಳಿದ್ರೆ ಪ್ರಿಯಾಂಕ್ ಖರ್ಗೆ ತರ ಇರಬೇಕು, ನೋಡಿ ಅವರು ಎಷ್ಟು ಧೈರ್ಯದಿಂದ RSS ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ಹೊಗಳಬೇಕು. ಈ ರೀತಿ ಯೋಚನೆ ಮಾಡ್ಕೊಂಡಂತಹ ಪ್ರಿಯಾಂಕ್ ಖರ್ಗೆ ಅವರು ತಾನು ಗೃಹ ಮಂತ್ರಿ ಆಗ್ತಾ ಇದ್ದಂತೆನೆ RSS ನವರಿಗೆ ಒಂದು ಪತ್ರವನ್ನ ಬರೆದ್ರು. ಈಗ ನಿಮ್ಗೆ ಗೊತ್ತಿದೆ ಏನೆಲ್ಲ ನಡೀತಾ ಇದೆ ಅಂತೇಳಿ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಯೋಚಿಸಿದ್ದೇನು ಅಂತ ಹೇಳಿದ್ರೆ, ಒಮ್ಮೆ ನಾನು RSS ಗೆ ನೀವು ಯಾಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ನಿಮ್ಮ ಆದಾಯದ ಮೂಲ ಏನು, ನಿಮ್ಮ ಆಫೀಸ್ ಬ್ಯಾರರ್ಸ್ ಯಾರೆಲ್ಲ ಇದ್ದಾರೆ, ನೀವು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತೀರಾ, ಸಂಪೂರ್ಣವಾದಂತಹ ಡೀಟೇಲ್ಸ್ ನ ಕೊಡಿ ಅಂತ ಹೇಳ್ಕೊಂಡು ಪತ್ರ ಬರೆದ ತಕ್ಷಣ RSS ನವರು ಪತ್ರಗುಟ್ಟಿ ಹೋಗ್ತಾರೆ. ಅವರು ತಕ್ಷಣ ಪ್ರಿಯಾಂಕ್ ಖರ್ಗೆ ಅವರಿಗೆ ಎಲ್ಲಾ ರೀತಿಯಾದಂತಹ ಡೀಟೇಲ್ಸ್ ನ ಕೊಟ್ಟು ಪತ್ರ ಬರೀತಾರೆ. ಹಾಗೇನೆ ನಮ್ಮ ಕಡೆಯಿಂದ ಏನಾದ್ರೂ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ ಗೃಹ ಮಂತ್ರಿಗಳೇ ಅಂತೇಳಿ ಇವ್ರು ಕಾಲು ಹಿಡಿತಾರೆ ಅಂತ ತಿಳ್ಕೊಂಡಿದ್ದಾರೆ ಅನ್ಸ್ತದೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದು ಸಂಪೂರ್ಣವಾಗಿ ಬ್ಯಾಕ್ ಫೈರ್ ಆಗ್ಬಿಟ್ಟಿದೆ. ಈಗ ಸದ್ಯಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಇರಬಹುದು ಅಥವಾ ಮಾಧ್ಯಮಗಳ ಮುಖಾಂತರ ಇರಬಹುದು, ಪ್ರತಿಯೊಂದು ಕಡೆಯಿಂದನೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಾಯಿ ಬಂದಾಗ ಬೈತಾ ಇದ್ದಾರೆ. ಆ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕಾಂಗ್ರೆಸ್ ದೊಡ್ಡ ಬೆಲೆಯನ್ನು ತೆರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಹುದು. ಅದಲ್ಲದೆ ಪ್ರಿಯಾಂಕ್ ಖರ್ಗೆ ಅವರು ತನ್ನ ಬುಡಕ್ಕೆ ತಾನೇ ಬೆಂಕಿ ಹಚ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಯಾವಾಗಲೂ ಕೂಡ ಸಂವಿಧಾನದ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಸಂವಿಧಾನ ಹಾಗೆ, ಸಂವಿಧಾನ ಹೀಗೆ, ಸಂವಿಧಾನವನ್ನ ಮೀರಿ ಯಾರು ಕೂಡ ಕೆಲಸ ಮಾಡುವಾಗಿಲ್ಲ, ನೋ ಒನ್ ಇಸ್ ಅಬೌವ್ ದಿ ಲಾ, ಈ ರೀತಿಯಾಗಿ ಹೇಳ್ತಾನೆ ಇರ್ತಾರೆ. ಆದ್ರೆ ಈಗ ಅವ್ರು ಮಾಡಿರುವಂತ ಕೆಲಸ ಇದೆಯಲ್ಲ, ಅದ್ರ ಬಗ್ಗೆ ಅವರೇ ಯೋಚನೆ ಮಾಡ್ಬೇಕಾಗಿ ಬಂದಿದೆ. ಯಾಕಂತ ಹೇಳಿದ್ರೆ, ಇಲ್ಲಿ ಇವರೊಂದು ಪ್ರಶ್ನೆ ಮಾಡಿದಾರಲ್ಲ, RSS ಯಾಕೆ ನೋಂದಾಯಿಸ್ಕೊಂಡಿಲ್ಲ ಅಂತೇಳಿ. ಅದಕ್ಕೆ ಸಂವಿಧಾನದಲ್ಲೇ ಅವಕಾಶ ಇದೆ. ನೋಂದಾಯಿಸ್ಕೊಳ್ಳೋದನ್ನೇ ಯಾರು ಬೇಕಾದ್ರೂ ಒಂದು ಸಂಘ ಸಂಸ್ಥೆಯನ್ನ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಅವ್ರಿಗೆ ಏನಾದ್ರೂ ಸರ್ಕಾರದಿಂದ ಅನುದಾನ ಬೇಕು ಅಥವಾ ಬೇರೆ ಇನ್ನೇನಾದ್ರೂ ಫೈನಾನ್ಷಿಯಲ್ ಹೆಲ್ಪ್ ಬೇಕು ಅಂತ ಹೇಳಿದ್ರೆ ಮಾತ್ರ ಅವರು ರಿಜಿಸ್ಟರ್ ಮಾಡ್ಕೋಬೇಕಾಗ್ತದೆ. ಇಲ್ಲ ಅಂದ್ರೆ ಅದರ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ RSS ಕೂಡ ಅಷ್ಟೇ, ತಾನು ಯಾವುದೇ ರೀತಿಯಾದಂತಹ ದೇಣಿಗೆಯನ್ನು ಸರ್ಕಾರದಿಂದ ಪಡಿತಲ್ಲ, ಹಾಗಾಗಿ ಅವರಿಗೆ ಈ ನೋಂದಾಯಿಸಿಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಇದೆಲ್ಲದೂ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ RSS ವಿರುದ್ಧವಾಗಿ ಅವ್ರ ಪ್ರಶ್ನೆ ಆಗ್ತಾ ಇರೋದು ಇದೇನೋ ಮೊದಲ ಬಾರಿ ಅಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಕೆಲಸವೇ ಅದೇ ಅಂತೇಳಿ ಹೇಳ್ಬೋದು. ದಿನ ಬೆಳಗಾದ್ರೆ ಅವರು RSS ನ ಬೈಕೊಂಡು ಓಡಾಡುವಂತಹ ಮನುಷ್ಯ. RSS ನವರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಹೀಗೆ ಕೇಳ್ತಾನೆ ಇರ್ತಾ ಇದ್ರು. ಈಗ ಅವರಿಗೊಂದು ಅವಕಾಶ ಸಿಕ್ಕಿದೆ, ಹಾಗಾಗಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಇಲ್ಲಿ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಪ್ರಿಯಾಂಕ್ ಖರ್ಗೆ ಅವರು RSS ಗೆ ಪತ್ರ ಬರೆದು ಅವರು ಉತ್ತರ ಕೊಡ್ತಾರೆ ಅಂತ ಕಾಯೋದು ಮೂರ್ಖತನದ ಪರಮಾವಧಿ. ಯಾಕಂತ ಹೇಳಿದ್ರೆ, ಸಾಮಾನ್ಯವಾಗಿ RSS ನವರು ಯಾವುದೇ ರೀತಿಯಾದಂತಹ ಕಮೆಂಟ್ಸ್ ಬರಲಿ ಅಥವಾ ಯಾರು ಏನೇ ಅಪಾದನೆ ಮಾಡ್ಲಿ ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ತಾವಾಯ್ತು ತಮ್ಮ ಕೆಲಸವಾಯ್ತು, ಈ ರೀತಿ ಇರುವಂತವರು RSS ನವರು. ಹಾಗಾಗಿ RSS ನವರು ಯಾವುದೇ ರೀತಿಯಾದಂತಹ ಉತ್ತರವನ್ನ ಕೊಡೋದಿಲ್ಲ ಅನ್ನೋದು ತುಂಬಾ ಚೆನ್ನಾಗಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಗೊತ್ತಿತ್ತು. ಆದ್ರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ತಾನೊಂದು ಪತ್ರವನ್ನ ಬರೆದು ಮ್ಯಾನ್ ಆಫ್ ದಿ ವೀಕ್ ಆಗ್ಬೇಕಂತ ನಿರ್ಧಾರ ಮಾಡಿದ್ರು ಅನ್ಸ್ತದೆ. ಅದೇ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ. ಯಥಾ ಪ್ರಕಾರ RSS ನವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ ಹೋಗಿಲ್ಲ. ಆದ್ರೆ ಮೊನ್ನೆ ಕೇರಳದಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಯಾರೋ ಪತ್ರಕರ್ತರು ಮೋಹನ್ ಭಾಗವತ್ ಅವ್ರನ್ನ ಒಂದು ಪ್ರಶ್ನೆ ಕೇಳಿದ್ರು, ಈ ರೀತಿ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರಲ್ಲ, ಇದಕ್ಕೆ ನೀವು ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತೀರಾ ಅಂತ ತಗೊಂಡು. ಆಗ ಮೋಹನ್ ಭಾಗವತ್ ಹೇಳಿದ್ರು, ಇದಕ್ಕೆ ನಾನು ಉತ್ತರ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ, ಐ ನೀಡ್ ನಾಟ್ ರೆಸ್ಪಾಂಡ್ ಟು ಹಿಸ್ ಲೆಟರ್, ಈ ರೀತಿಯಾಗಿ ಅವರು ಉತ್ತರವನ್ನ ಕೊಟ್ರು. ಆ ಮೂಲಕ ಪ್ರಿಯಾಂಕ್ ಖರ್ಗೆ ಅವರ ಪತ್ರಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ತಗೊಂಡು ಅವರು ಓಪನ್ ಆಗಿ ಹೇಳ್ಬಿಟ್ರು. ಇಷ್ಟಾದ್ಮೇಲಾದ್ರೂ ಪ್ರಿಯಾಂಕ್ ಖರ್ಗೆ ಅವರು ಸೈಲೆಂಟ್ ಆಗಿರ್ಬೋದಿತ್ತು. ಪ್ರಿಯಾಂಕ್ ಖರ್ಗೆ ಅವರು ಸುಮ್ಮನೆ ಇರ್ಬೇಕಲ್ಲ, ಅವರು ಪುನಃ ಹೇಳಿ ಶುರು ಮಾಡಿದ್ರು, ನಾನು ಖುದ್ದಾಗಿ ಕೇಶವ್ ಕೃಪಕ್ ಬರ್ತೇನೆ, ನಿಮ್ಮಲ್ಲಿರುವಂತಹ ಎಲ್ಲಾ ದಾಖಲೆಗಳನ್ನ ನಾನು ಪರಿಶೀಲನೆ ಮಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ, ಈ ರೀತಿಯಾಗಿ ಮಾತಾಡ್ಲಿ ಶುರು ಮಾಡಿದ್ರು. ಈಗ ಪ್ರಿಯಾಂಕ್ ಖರ್ಗೆ ಅವರ ಈ ಅಧಿಕ ಪ್ರಸಂಗತನದ ಹೇಳಿಕೆಗಳಿಗೆ ಒಬ್ಬೊಬ್ಬರೇ ಉತ್ತರ ಕೊಡ್ಲಿ ಶುರು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಲಾಯರ್ಗಳು ಎಲ್ಲರೂ ಕೂಡ ಈಗ ಉತ್ತರ ಕೊಡ್ಲಿ ಶುರು ಮಾಡಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಮಂತ್ರಿಯಾಗಿ ಈ ರೀತಿಯಾಗಿ ಪತ್ರ ಬರೆಯುವಂತ ಅಧಿಕಾರವೇ ಅವರಿಗಿಲ್ಲ. ಒಂದ್ ವೇಳೆ RSS ನ ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಏನಾದ್ರೂ ಪ್ರಶ್ನೆ ಮಾಡ್ಬೇಕು ಅಂತ ಹೇಳಿದ್ರೆ ಸಂಬಂಧಪಟ್ಟಂತ ಇಲಾಖೆಯವರು ನೋಟಿಸ್ ಕಳಿಸ್ಬೇಕು. ಅದಕ್ಕೆ ಬದಲಾಗಿ ಪ್ರಿಯಾಂಕ್ ಖರ್ಗೆ ಕೇವಲ ಪ್ರಚಾರದ ದೃಷ್ಟಿಯಿಂದ ಈ ರೀತಿಯಾಗಿ ಪತ್ರವನ್ನು ಬರೆದು RSS ನ ಡೀಟೇಲ್ಸ್ ನ ಕೇಳ್ತಾ ಇದ್ದಾರೆ, ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ.
ಅದಲ್ಲದೆ ಕಾಂಗ್ರೆಸ್ ಪಕ್ಷದ ಪರ್ಮನೆಂಟ್ ವಕೀಲರಾಗಿರುವಂತಹ ಕಪಿಲ್ ಸಿಬಲ್ ಕೂಡ ಒಂದು ಮಾತನ್ನ ಹೇಳಿದ್ದಾರೆ. RSS ನ ಈ ರೀತಿಯಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಕೋರ್ಟಿಗೆ ಹೋದ್ರು ಕೂಡ RSS ನ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಅತ್ಯಂತ ಬಲಿಷ್ಠರಾಗಿದ್ದಾರೆ. ಹಲವಾರು ಮಂತ್ರಿಗಳು, ಪ್ರಧಾನಮಂತ್ರಿ ಎಲ್ಲರೂ ಕೂಡ ಈಗ RSS ನ ಬಂದವರಿದ್ದಾರೆ. ಹಾಗೇನೆ ಬಹಳಷ್ಟು ವಿಶ್ವವಿದ್ಯಾಲಯಗಳ ಕುಲಪತಿಗಳು ಕೂಡ ಈಗ RSS ಬ್ಯಾಕ್ ಗ್ರೌಂಡ್ ಇಂದ ಬಂದವರಿದ್ದಾರೆ. ಅದಲ್ಲದೆ ದೇಶದಾದ್ಯಂತ ಕೋಟ್ಯಾಂತರ ಜನ ಸ್ವಯಂ ಸೇವಕರು RSS ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ RSS ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಈ ರೀತಿಯಾಗಿ ಕಪಿಲ್ ಸಿಬಲ್ ಅವರು ಹೇಳಿದ್ದಾರೆ. ಇದಲ್ಲದೆ ಇನ್ನೊಂದು ತಮಾಷೆ ವಿಷಯ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ರಾಜ್ದೀಪ್ ಸರ್ದೇಸಾಯಿ ಪ್ರಿಯಾಂಕ್ ಖರ್ಗೆ ಅವರ ಒಂದು ಇಂಟರ್ವ್ಯೂ ಅನ್ನು ತಗೊಂಡ್ರು. ನಿಮ್ಗೆ ಗೊತ್ತಿದೆ, ರಾಜ್ದೀಪ್ ಸರ್ದೇಸಾಯಿ ಸಾಮಾನ್ಯವಾಗಿ ಕಾಂಗ್ರೆಸ್ ಪರವಾಗಿ ಇರುವಂತಹ ವ್ಯಕ್ತಿ. ಹಾಗೇನೆ ನಿಮ್ಗೆ ಗೊತ್ತಿರಬಹುದು, ಅವರ ಪತ್ನಿ ಸಾಗರಿಕಾ ಘೋಷ್ ಈಗ TMC ಇಂದ ರಾಜ್ಯಸಭಾ ಮೆಂಬರ್ ಆಗಿರುವಂತವರು. ಸದ್ಯಕ್ಕೆ ಅವರು ಇವಾಗ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವ್ರ ಜೊತೆಗಿದ್ದಾರೆ. ಆದ್ರಿಂದ ರಾಜ್ದೀಪ್ ಸರ್ದೇಸಾಯಿ ಅವರು ಯಾರ ಪರವಾಗಿ ಮಾತಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಇಂಥ ರಾಜ್ದೀಪ್ ಸರ್ದೇಸಾಯಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಒಂದು ಪ್ರಶ್ನೆ ಮಾಡ್ತಾರೆ. ಒಂದ್ ವೇಳೆ ನೀವು ಏನಾದ್ರೂ RSS ನ ಪ್ರಶ್ನೆ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡ್ಬೋದಿತ್ತಲ್ಲ, ಅದಕ್ಕೆ ಬದಲಾಗಿ ಈ ರೀತಿಯಾಗಿ ಪತ್ರ ಬರೆಯೋದ್ರಿಂದ ನಿಮ್ಗೆ ಏನಾದ್ರೂ ಉಪಯೋಗ ಇದೆಯಾ, ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ಅದಲ್ಲದೆ ನೀವು RSS ನ ಬ್ಯಾನ್ ಮಾಡಲೇಬೇಕು ಅಂತಕೊಂಡು ಕೂಡ ಹೇಳ್ತಾ ಇದ್ರಲ್ಲ, ಯಾಕಾಗಿ ನೀವು ಬ್ಯಾನ್ ಮಾಡ್ತೀರಾ? RSS ಮಾಡಿರುವಂತ ತಪ್ಪೇನು? ಅವ್ರು ಮಾಡಿರುವಂತ ಒಂದೆರಡು ತಪ್ಪುಗಳನ್ನ ಹೇಳ್ಬಹುದಾ? ಈ ರೀತಿಯಾಗಿ ಕೂಡ ಪ್ರಶ್ನೆ ಮಾಡಿದ್ದಾರೆ. ಹಾಗೇನೆ ಮುಂದುವರೆದು ಸರ್ದೇಸಾಯಿ ಇನ್ನೊಂದು ಮಾತನ್ನ ಹೇಳಿದ್ದಾರೆ. RSS ನವರು ಸಾಮಾನ್ಯವಾಗಿ ಎಲ್ಲಿಯಾದ್ರೂ ಪ್ರವಾಹ ಬಂದ್ರೆ ಅಥವಾ ಭೂಕುಸಿತ ಅಥವಾ ಇನ್ನೇನಾದ್ರೂ ಸಮಸ್ಯೆಗಳು ಉಂಟಾದ್ರೆ, ಭೂಕಂಪ ಉಂಟಾದ್ರೆ, ಆಗ RSS ನವರು ಅಲ್ಲಿ ಹೋಗಿ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾರೆ. ಅವ್ರದ್ದೇ ಆದಂತ ಒಂದು ಡಾಕ್ಟರ್ಸ್ ವಿಂಗ್ ಕೂಡ ಇರ್ತದೆ. ಅವರು ಅಲ್ಲಿ ಗಾಯಗೊಂಡವರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಯಾವ ಜಾತಿ, ಯಾವ ಮತ ಯಾವುದನ್ನು ಕೂಡ ನೋಡೋದಿಲ್ಲ, ಕೇವಲ ಸೇವೆಯ ದೃಷ್ಟಿಯಿಂದ ಕೆಲಸ ಮಾಡ್ತಾರೆ. ಅವರು ಯಾವುದೇ ರೀತಿಯಾದಂತಹ ಸಹಾಯವನ್ನು ಸರ್ಕಾರದಿಂದ ಕೂಡ ಪಡೆಯೋದಿಲ್ಲ. ತಮ್ಮ ಖರ್ಚಲ್ಲಿ ತಾವು ಹೋಗಿ ತಮ್ಮ ಕೆಲಸವನ್ನು ಮುಗಿಸಿ ಅವರು ತಮ್ಮ ಊರುಗಳಿಗೆ ವಾಪಸ್ ಆಗ್ತಾರೆ ವಿನಃ ಯಾವುದೇ ರೀತಿಯಾದಂತಹ ಸರ್ಕಾರಿ ಸೌಲಭ್ಯವನ್ನ ಅವರು ಉಪಯೋಗಿಸ್ಕೊಳ್ಳೋದಿಲ್ಲ. ಹಾಗಾಗಿ ಇವ್ರನ್ನ ಬ್ಯಾನ್ ಮಾಡ್ಬೇಕಾ, ಈ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಅದಕ್ಕೆ ಉತ್ತರವನ್ನ ಕೊಡ್ಲಿಕ್ಕಾಗದೆ ಒದ್ದಾಡಿದ್ರು. ಏನಂತೇಳಿ ಉತ್ತರ ಕೊಡ್ತಾರೆ ಹೇಳಿ? ಈ ರೀತಿ ಮಾಡೋದೆಲ್ಲ ತಪ್ಪು, ಅದಕ್ಕಾಗಿ ನಾವು ಬ್ಯಾನ್ ಮಾಡ್ತೇವೆ ಅಂತೇಳಿ ಹೇಳ್ಬೇಕಾ? ಇಲ್ಲಿ ಪ್ರಮುಖವಾಗಿ RSS ಬಗ್ಗೆ ಇವ್ರು ತಿಳ್ಕೋಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? RSS ನವರನ್ನ ಸಂಪರ್ಕ ಮಾಡ್ಬೇಕು. ಓಕೆ, ಒಂದು 10 ದಿನ ನಾನು ನಿಮ್ ಶಾಖೆ ಬರ್ತೇನೆ, ನೋಡೋಣ ನೀವು ಏನೆಲ್ಲ ಮಾಡ್ತೀರಾ. ಶಾಖೆಗೆ ಬರುವಂತ ಸ್ವಯಂ ಸೇವಕರ ಕೈಲಿ ನೀವು ಲಾಠಿಯನ್ನ ಕೊಟ್ಟು ಅವ್ರಿಗೆ ಏನೆಲ್ಲ ಹೇಳ್ಕೊಡ್ತೀರಾ, ಯಾರನ್ನಾದ್ರೂ ಹೊಡಿಲಿಕ್ಕೆ ಹೇಳ್ಕೊಡ್ತೀರಾ, ಎಲ್ಲದನ್ನ ತಿಳ್ಕೋಬೇಕು ಅಂತೇಳಿ ಹೇಳಿ RSS ನ ಪರ್ಮಿಷನ್ ತಗೊಂಡು ಅವರ ಶಾಖೆಗೆ ಹೋಗಿ ಕೂತ್ಕೊಂಡ್ರೆ ಇವರಿಗೆ ಅರ್ಥ ಆಗ್ಬಹುದು RSS ನವ್ರು ಏನ್ ಹೇಳ್ಕೊಡ್ತಾರೆ ಅಂತೇಳಿ. RSS ನವ್ರು ಬೇರೆ ಏನು ಹೇಳ್ಕೊಡೋದಿಲ್ಲ, ರಾಷ್ಟ್ರಭಕ್ತಿ ಬಗ್ಗೆ ಹೇಳ್ತಾರೆ, ದೇಶವನ್ನ ನಾವು ಪೂಜಿಸಬೇಕು ಅಂತೇಳಿ ಹೇಳ್ತಾರೆ, ಹಾಗೇನೆ ರಾಷ್ಟ್ರೀಯತೆ ಬಗ್ಗೆ ಹೇಳ್ತಾರೆ, ಒಂದಿಷ್ಟು ದೇಶಭಕ್ತಿ ಗೀತೆಗಳನ್ನ ಹೇಳ್ಕೊಡ್ತಾರೆ. ಇದು ಖಂಡಿತವಾಗಿ ತಪ್ಪಲ್ಲ. ಒಂದ್ ವೇಳೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವರು ಈ ರೀತಿ ಮಾಡೋದು ತಪ್ಪು ಅನ್ಸಿದ್ರೆ ಆಗ ಅವರು ಕೋರ್ಟಿಗೆ ಹೋಗಿ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ನೋಡಿ, RSS ನವರು ಈ ರೀತಿ ಮಾಡ್ತಾ ಇದ್ದಾರೆ, ಹಾಗಾಗಿ ಈ ಸಂಘವನ್ನ ತಕ್ಷಣ ಬ್ಯಾನ್ ಮಾಡಬೇಕು, ಈ ರೀತಿಯಾಗಿ ಹೇಳಿದ್ರೆ ಆಗ ಕೋರ್ಟ್ ನಲ್ಲಿ ಏನಾದ್ರು ಒಂದು ನಿರ್ಧಾರ ತಗೊಳ್ಬಹುದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಎಲ್ಲಾ ವಿಷಯಗಳು ಗೊತ್ತಿರ್ತದೆ. ಹಾಗೇನೆ RSS ನ ಬ್ಯಾನ್ ಮಾಡ್ಬೇಕು ಅಂತ ಹೇಳಿದ್ರೆ ತಾನು ಏನ್ ಮಾಡ್ಬೇಕು? ಕೋರ್ಟಿಗೆ ಹೋಗ್ಬೇಕಾಗ್ತದೆ. ಕೋರ್ಟಿಗೆ ಹೋಗಿ ಇವರ ವಿರುದ್ಧವಾಗಿ ಅಪೀಲ್ ಮಾಡಬೇಕಾಗ್ತದೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ನಾನು ಅಪೀಲ್ ಮಾಡಿದ್ರು ಕೂಡ ಇವರ ಅರ್ಜಿಯನ್ನ ನ್ಯಾಯಾಧೀಶರು ಇವರ ಮುಖದ ಮೇಲೆ ಬಿಸಾಡ್ತಾರೆ, ಗೆಟ್ ಔಟ್ ಅಂತ ಹೇಳ್ತಾರೆ. ಇದು ತುಂಬಾ ಚೆನ್ನಾಗಿ ಗೊತ್ತಿದೆ ಪ್ರಿಯಾಂಕ್ ಖರ್ಗೆ ಅವರಿಗೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಆದ್ರೆ ಅದಕ್ಕೆ RSS ಖಂಡಿತವಾಗಿ ಉತ್ತರವನ್ನ ಕೊಡಲ್ಲ, ಅದು ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡಿ, ನಾನು RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನ ಬರೆದಿದ್ದೇನೆ, ಅವರು ಇಲ್ಲಿವರೆಗೆ ಆ ಪತ್ರಕ್ಕೆ ಉತ್ತರ ಕೊಡುವಂತಹ ಧೈರ್ಯವನ್ನು ಕೂಡ ಮಾಡಿಲ್ಲ. ಒಂದ್ ವೇಳೆ ಅವರು ಉತ್ತರ ಕೊಟ್ಟಿದ್ದಿದ್ರೆ ನಾನು ಅದನ್ನ ಹಿಡ್ಕೊಂಡು ಕೋರ್ಟ್ ಅಲ್ಲಿ ಹೋಗಿ ಅವರ ವಿರುದ್ಧವಾಗಿ ಹೋರಾಡ್ತಾ ಇದ್ದೇನೆ, ಈ ರೀತಿಯಾಗಿ ಹೇಳುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಇಷ್ಟಲ್ಲದೇನೆ ಇನ್ನು ಕೆಲವರು ಏನ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, 2014ರ ನಂತರ RSS ಏನು ಸ್ಥಾಪನೆ ಆಗ್ಲಿಲ್ಲ, ಅದಕ್ಕಿಂತ ಮೊದಲು ಕಾಂಗ್ರೆಸ್ನದೇ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಇವರು ಬ್ಯಾನ್ ಮಾಡಬಹುದಿತ್ತಲ್ಲ, ಇವರಿಗೊಂದು ಉತ್ತಮವಾದಂತಹ ಅವಕಾಶ ಇದ್ದಿತ್ತಲ್ಲ, ಆ ಅವಕಾಶವನ್ನ ಯಾಕೆ ಬಿಟ್ಕೊಟ್ರು? ಒಂದ್ ವೇಳೆ ಮುಂದಿನ ದಿನಗಳಲ್ಲಿ ಇವರ ಸರ್ಕಾರ ಏನಾದ್ರು ಬಂದ್ರೆ ಆಗ RSS ನ ಇವರು ಬ್ಯಾನ್ ಮಾಡ್ತಾರ? ಈ ರೀತಿಯಾಗಿ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಪ್ರಶ್ನೆ ಮಾಡಿದವರು ಇನ್ನೊಂದು ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ, ಇವರು ತಿಪ್ಪರಲಾಗ ಹಾಕಿದ್ರು ಕೂಡ RSS ನ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರೇನಿದ್ರು ಈ ರೀತಿಯಾದ ಹೇಳಿಕೆಗಳನ್ನು ಕೊಟ್ಕೊಂಡು ಈ ಎಡಪಂಥೀಯರಿದಾರಲ್ಲ ಅವರ ಸಪೋರ್ಟ್ ಅನ್ನ ಪಡ್ಕೋಬಹುದು. ಹಾಗೇನೆ ನಮ್ಮ ದೇಶದಲ್ಲಿ ಒಂದಿಷ್ಟು ಈ ಬುದ್ಧಿಜೀವಿಗಳು ಅನ್ಸ್ಕೊಂಡವ್ರು ಒಂದಿಷ್ಟು ಜನ ಇದ್ದಾರೆ, ಅವರು ಕೂಡ ಇವ್ರ ಪರವಾಗಿ ನಿಲ್ತಾರೆ. ಅದು ಬಿಟ್ರೆ ಇವ್ರಿಗೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಕೂಡ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಅದೇನೇ ಇರಲಿ, ಪ್ರಿಯಾಂಕ್ ಖರ್ಗೆ ಅವರು ತಾನು ಏನ್ ಮಾಡ್ಬೇಕು ಅಂತೇಳಿ ಎಣಿಸ್ಕೊಂಡಿದ್ದಾರೋ ಅದನ್ನ ಸಾಧಿಸಿದ್ದಾರೆ ಅಂತೇಳಿ ಹೇಳ್ಬಹುದು. ಕಾರಣ ಏನು ಅಂತ ಹೇಳಿದ್ರೆ, ದೇಶದ ಮೂಲೆ ಮೂಲೆಯಲ್ಲಿರುವವರಿಗೂ ಕೂಡ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಬ್ಬ ಪುತ್ರ ಇದ್ದಾನೆ, ಆತನ ಹೆಸರು ಪ್ರಿಯಾಂಕ್ ಖರ್ಗೆ ಅಂತೇಳಿ. ಅವರು ಕರ್ನಾಟಕದಲ್ಲಿ ಗೃಹ ಮಂತ್ರಿಗಳಾಗಿದ್ದಾರೆ. ಅವರ ಧೈರ್ಯ ಎಷ್ಟು ಅಂತ ಹೇಳಿದ್ರೆ,
RSS ಮುಖ್ಯಸ್ಥರಿಗೆ ಪತ್ರ ಬರೆದು ನೀವಿನ್ನು ಯಾಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಕೊಂಡು ಪ್ರಶ್ನೆ ಮಾಡಿದ್ದಾರೆ. ಈ ರೀತಿಯಾಗಿ ಮಾತಾಡ್ಕೊಳ್ತಾರೆ. ಆ ಮುಖಾಂತರ ಪ್ರಿಯಾಂಕ್ ಖರ್ಗೆ ಅವರು ಮುಂದಿನ ದಿನಗಳಲ್ಲಿ ದೇಶದ ರಾಜಕಾರಣಕ್ಕೆ ಹೋಗ್ಲಿಕ್ಕೆ ಬಹಳ ಸುಲಭವಾದಂತಹ ದಾರಿ ಸಿಕ್ಕಂತಾಗ್ತದೆ. ಒಂದ್ ವೇಳೆ 2028 ಚುನಾವಣೆಯಲ್ಲಿ ಇವ್ರು ಏನಾದ್ರೂ ಸೋತ್ರೆ 2029ರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಬರ್ತದೆ. ಆ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪಾರ್ಲಿಮೆಂಟ್ಗೆ ಸ್ಪರ್ಧೆ ಮಾಡುವಂತಹ ಯೋಚನೆ ಏನಾದರೂ ಹಾಕೊಂಡಿದ್ದಾರ? ಅದಕ್ಕಾಗಿ ಈಗ ಸಿಕ್ಕಿರುವಂತಹ ಈ ಒಂದು ಅವಕಾಶವನ್ನು ಅವರು ಉಪಯೋಗಿಸ್ಕೊಳ್ತಾ ಇದ್ದಾರಾ? ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ಪ್ರಿಯಾಂಕ್ ಖರ್ಗೆ ಅವರ ಪ್ಲಾನ್ ಏನಿರ್ಬೋದು? RSS ನ ಬ್ಯಾನ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೂ ಕೂಡ RSS ವಿರುದ್ಧ ಈ ರೀತಿಯಾಗಿ ಕಿಡಿಕಾರ್ತಾ ಇರುವಂತಹ ಕಾರಣ ಏನು? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.